ಕರ್ನಾಟಕ ಭಾರತೀಯ ಹವಾಮಾನ ಇಲಾಖೆ ಬಿಗ್ ಎಚ್ಚರಿಕೆ. ಈ ವರ್ಷ ರಾಜ್ಯದಲ್ಲಿ ದಾಖಲೆ ಮಟ್ಟದ ಚಳಿಯಾಯಿತು, ಇನ್ನು ಬಿಸಿಲಿನ ಸರದಿ. ಹೌದು, ಪ್ರಕೃತಿಯ ಆಟ ಈ ಬಾರಿ ನಿಜಕ್ಕೂ ವಿಚಿತ್ರವಾಗಿದೆ. ಕಳೆದ ವರ್ಷ ಸುರಿದ ಅಬ್ಬರದ ಮಳೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಎಬ್ಬಿಸಿ ಗುಡ್ಡ ಕುಸಿತ, ಜಮೀನುಗಳು ಜಲಾವೃತ ಆಗಿದ್ವು. ಹೀಗೆ ಅನೇಕ ರೀತಿಯ ಅನಾಹುತಗಳ ಸರಮಾಲೆಯೇ ಕಳೆದ ವರ್ಷ ಮಳೆಯಿಂದಾಗಿ ಸೃಷ್ಟಿಯಾಗಿದ್ವು. ಅನಂತರ ಎಂಟ್ರಿ ಕೊಟ್ಟ ಚಳಿಗಾಲ ರಾಜ್ಯದ ಜನರನ್ನ ಹೈರಾಣಾಗಿಸಿದೆ. ಹೌದು, ಮಲೆನಾಡು, ಉತ್ತರ ಕರ್ನಾಟಕ ಎನ್ನದೇ ಇಡೀ ರಾಜ್ಯವನ್ನೇ ಗಡಗಡ ನಡುಗುವಂತಹ ದಾಖಲೆ ಮಟ್ಟದ ಚಳಿಯನ್ನ ಅನುಭವಿಸಿತ್ತು. ಆದ್ರೆ ಈಗ ರಾಜ್ಯದ ಜನತೆಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಕಾಯ್ತಾ ಇದೆ. ಮಳೆ ಮತ್ತು ಚಳಿಯ ಅಬ್ಬರದ ಬೆನ್ನಲ್ಲಿಯೇ ಈ ವರ್ಷ ಕರ್ನಾಟಕದಲ್ಲಿ ಸೂರ್ಯನ ಅಟ್ಟಹಾಸ ಎಂದಿಗಿಂತಲೂ ಜೋರಾಗಿರುತ್ತೆ. ಹವಾಮಾನ ತಜ್ಞರ ಪ್ರಕಾರ ಈ ಬಾರಿ ಬೇಸಿಗೆ ಅವಧಿಗೂ ಮುನ್ನವೇ ಆರಂಭವಾಗಲಿದೆ. ಅದಷ್ಟೇ ಅಲ್ಲ, ತಾಪಮಾನವೂ ಕೂಡ ಸಾಮಾನ್ಯಕ್ಕಿಂತ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಅಂದ್ರೆ ಈ ವರ್ಷದ ಬೇಸಿಗೆ ಸುಮ್ಮನೆ ಬರೋದಲ್ಲ, ಸುಡುವ ಕೆಂಡ ಹೊತ್ತು ತರಲಿದೆ ಅಂತ IMD ಮುನ್ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಈ ವರ್ಷದ ಬಿಸಿಲು ಹೇಗಿರುತ್ತೆ, ಎಲ್ಲೆಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಈ ಬಿಸಿಲಿನ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನೀವು ಯಾವ ಭಾಗದವರು, ನಿಮ್ಮ ಕಡೆ ಬಿಸಿಲು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹೌದು, ರಾಜ್ಯದ ಜನತೆಗೆ ಒಟ್ಟೊಟ್ಟಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಅಧಿಕ ಮಳೆ, ಅಧಿಕ ಚಳಿ, ಈಗ ಅಧಿಕ ಬಿಸಿಲಿನ ಮುನ್ಸೂಚನೆ ಸಿಕ್ಕಿದ್ದು ಜನರಲ್ಲಿ ಆತಂಕವನ್ನು ಮೂಡಿಸಿದೆ. ಈ ಹಿಂದಿನ ಬೇಸಿಗೆಯನ್ನು ನಾವು ನೋಡಿದ್ದೇವೆ. ಬೇಸಿಗೆಯಲ್ಲಿ ನೀರಿನ ಪರದಾಟ, ವಿಪರೀತ ಸೆಕೆಯಿಂದ ಜನರು ಸಮಸ್ಯೆ ಎದುರಿಸಿದ್ರು. ಈ ವರ್ಷವೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಎಂಬ ಭಯ ಈಗ ಜನರಲ್ಲಿ ಶುರುವಾಗಿದೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಬೇಸಿಗೆ ಆರ್ಭಟ ಮಾರ್ಚ್ ತಿಂಗಳಿನಿಂದ ಶುರುವಾಗಿ ಮೇ ತಿಂಗಳವರೆಗೆ ಇರುತ್ತೆ. ಆದರೆ ಈ ಬಾರಿ ಹವಾಮಾನ ಚಕ್ರ ಬದಲಾದಂತೆ ಕಾಣಿಸ್ತಾ ಇದೆ. ಇದೇ ಫೆಬ್ರವರಿಯಿಂದಲೇ ರಾಜ್ಯದಲ್ಲಿ ತಾಪಮಾನ ಆರಂಭವಾಗಲಿದೆ ಅಂತ ಭಾರತೀಯ ಹವಾಮಾನ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಫೆಬ್ರವರಿ ಅಂತ್ಯದ ವೇಳೆಗೆ ನೀವು ಮಾರ್ಚ್ ತಿಂಗಳ ಬಿಸಿಲನ್ನು ಅನುಭವಿಸಬೇಕಾಗ್ತದೆ. ಈ ವರ್ಷ ಅಂದ್ರೆ 2026ರ ಜನವರಿ ಮತ್ತು ಫೆಬ್ರವರಿಯಲ್ಲಿ ಮಳೆ ತೀರಾ ಕಡಿಮೆ ಇದೆ. ಮಾರ್ಚ್ನಲ್ಲಿ ಕೇವಲ 8 ಮಿಲಿಮೀಟರ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಸುಮಾರು 36 ಮಿಲಿಮೀಟರ್ರಷ್ಟು ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ತಜ್ಞರು ಹೇಳಿದ್ದಾರೆ. ಈ ಮಳೆಯ ಕೊರತೆ ಮತ್ತು ಆಕಾಶದಲ್ಲಿ ಮೋಡಗಳು ಇಲ್ಲದ ಕಾರಣ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ತಾಕುವಂತೆ ಮಾಡುತ್ತದೆ. ಇದರಿಂದಾಗಿ ತಾಪಮಾನವು ಅತಿ ಬೇಗನೆ ಏರಿಕೆಯಾಗಲಿದೆ. ಜಿಲ್ಲಾವಾರು ಬಿಸಿಲಿನ ತಾಪಮಾನ ಹೇಗಿರಲಿದೆ ಗೊತ್ತಾ? ಹೌದು, ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಬೀಳುತ್ತೆ. ಅದು ಭೌಗೋಳಿಕ ಪರಿಸ್ಥಿತಿಗೆ ಅನುಗುಣವಾಗಿ ಬಿಸಿಲಿನ ತೀವ್ರತೆ ವಿಭಿನ್ನವಾಗಿದೆ. ಸದ್ಯ ಭಾರತೀಯ ಹವಾಮಾನ ಇಲಾಖೆಯ ವರದಿಯಲ್ಲಿ ಬಳ್ಳಾರಿ, ರಾಯಚೂರು, ಕಲಬುರಗಿ ಮತ್ತು ಯಾದಗಿರಿ ಈ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಗಂಭೀರವಾಗಿರಲಿದೆ ಅಂತ ಹೇಳಲಾಗಿದೆ. ಇಲ್ಲಿ ತಾಪಮಾನವು ಸಾಮಾನ್ಯಕ್ಕಿಂತ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಭಾಗದಲ್ಲಿ ಅಂದ್ರೆ ರಾಯಚೂರು, ಬಳ್ಳಾರಿ, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ 40ರಿಂದ 43 ಡಿಗ್ರಿ ತಲುಪೋದು ಮಾಮೂಲಿ. ಆದ್ರೆ ಈ ಬಾರಿ ಇದು ಇನ್ನಷ್ಟು ಹೆಚ್ಚಾಗುವ ಆತಂಕ ಇದೆ. ಇನ್ನು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ತಾಪಮಾನದ ಹೆಚ್ಚಿರಲಿದೆ. ಇದರಿಂದಾಗಿ ಜನರಿಗೆ ಅತಿಯಾದ ಬೆವರಿಕೆ ಮತ್ತು ಸುಸ್ತು ಕಾಡಲಿದೆ. ಇನ್ನು ಸಿಲಿಕಾನ್ ಸಿಟಿ, ಬೆಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಒಳನಾಡಿನ ಜಿಲ್ಲೆಗಳಲ್ಲಿ ತಾಪಮಾನವು ಸಾಮಾನ್ಯಕ್ಕಿಂತ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಲಿದೆ. ಇದು ಮೇಲ್ನೋಟಕ್ಕೆ ಕಡಿಮೆ ಅನಿಸಿದ್ರೂ ಕೂಡ ನಗರದಲ್ಲಿ ಕಾಂಕ್ರೀಟ್ ರಸ್ತೆಗಳು, ಮನೆಗಳು ಇರುವ ಕಾರಣ ಇದು ಅತಿ ಹೆಚ್ಚು ಉಷ್ಣತೆಯನ್ನು ಸೃಷ್ಟಿ ಮಾಡಲಿದೆ. ಈ ಬಿಸಿಲಿನಿಂದಾಗಿ ಕರ್ನಾಟಕಕ್ಕೆ ಹವಾಮಾನ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೌದು, ಕರ್ನಾಟಕ ರಾಜ್ಯದ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ತಜ್ಞರಾದಂತಹ GS ರೆಡ್ಡಿ ಅವರು ಹೇಳಿರುವಂತೆ ಭಾರತೀಯ ಹವಾಮಾನ ಇಲಾಖೆಯ ಪ್ರಾಥಮಿಕ ವರದಿಯು ಇಡೀ ದೇಶದಾದ್ಯಂತ ಈ ಬಾರಿ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನ ಇರಲಿದೆ ಅಂತ ತಿಳಿಸಿದ್ದಾರೆ. ಕರ್ನಾಟಕ ಇದಕ್ಕೆ ಹೊರತಾಗಿಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ತಾಪಮಾನ ಏರಿಕೆ ಜನರ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರಲಿದೆ. ಅಲ್ಲದೆ ಬಿಸಿಲು ಹೆಚ್ಚಾದಂತೆ ಮಾರ್ಚ್ ಆರಂಭದಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆಯೂ ಕೂಡ ಇದೆ. ಇದು ಹಠಾತ್ ಹವಾಮಾನ ಬದಲಾವಣೆಗೆ ಕಾರಣವಾಗಿ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹವಾಮಾನ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವರ್ಷ ಕರ್ನಾಟಕದಲ್ಲಿ ನೀರಿನ ಕೊರತೆ ಹೆಚ್ಚಾಗುತ್ತಾ? ತಜ್ಞರು ಹೇಳೋದೇನು? ಈ ವರ್ಷದ ವಿಶೇಷವೇನಪ್ಪಾ ಅಂದ್ರೆ ಹವಾಮಾನ ವೈಫಲ್ಯದಿಂದ 2025ರಲ್ಲೂ ಬಿಸಿಲು ಹೆಚ್ಚಾಗಿತ್ತು. ಆನಂತರ ಮುಂಗಾರು ರಾಜ್ಯಕ್ಕೆ ವರದಾನವಾಗಿ ಬಂದಿತ್ತು. ಹಳ್ಳ ಕೊಳ್ಳ, ಕೆರೆ ಕುಂಟೆಗಳು ತುಂಬಿದ್ವು. ಅಣೆಕಟ್ಟೆಗಳಲ್ಲಿ ನೀರಿನ ಮಟ್ಟ ಚೆನ್ನಾಗಿದೆ. ಇಷ್ಟೆಲ್ಲ ಮಳೆಯಾಗಿ ದಾಖಲೆ ಮಟ್ಟದ ಚಳಿಯ ನಂತರ ಈಗ ಬೆಂಕಿಯಂತೆ ಬಿಸಿಲು ಸುಡಲು ರೆಡಿಯಾಗಿದೆ.
ನಮ್ಮಲ್ಲಿ ಒಂದು ಸಮಾಧಾನಕರ ವಿಷಯ ಏನಪ್ಪಾ ಅಂದ್ರೆ ಕಳೆದ ವರ್ಷದಂತೆ ಈ ಬಾರಿ ಕೂಡ ಕುಡಿಯುವ ನೀರಿಗೆ ತೀವ್ರ ಹಾಹಾಕಾರ ಉಂಟಾಗುವ ಸಾಧ್ಯತೆ ಕಡಿಮೆ ಇದೆ. ಹೌದು, ರಾಜ್ಯದ ಅಣೆಕಟ್ಟೆಗಳು ಭರ್ತಿಯಾಗಿರೋದ್ರಿಂದ ಕೃಷಿ ಚಟುವಟಿಕೆಗಳಿಗೆ ಕಾಲುವೆಗಳ ಮೂಲಕ ನೀರು ಹರಿಸಲು ಅನುಕೂಲವಾಗಲಿದೆ. ಆದರೆ ಅಂತರ್ಜಲ ಅತಿಯಾಗಿ ಬಳಕೆಯಾಗಿರುವ ಕೆಲವು ಹೋಬಳಿ ಮತ್ತು ಪಂಚಾಯಿತಿಗಳಲ್ಲಿ ನೀರಿನ ಸಮಸ್ಯೆ ತಲೆದೂರುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆಯು ಆರೋಗ್ಯದ ಮೇಲೆ ಎಚ್ಚರಿಕೆ ಇರಲಿ ಅಂತ ಹೇಳಿದೆ. ಹೌದು, ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ಉಷ್ಣಗಾಳಿಯ ಎಚ್ಚರಿಕೆಯನ್ನು ನೀಡುವ ಸಾಧ್ಯತೆ ಇದೆ. ತಾಪಮಾನ 40 ಡಿಗ್ರಿ ದಾಟಿದಾಗ ಮಕ್ಕಳು, ಹಿರಿಯ ನಾಗರಿಕರು ಮತ್ತು ಗರ್ಭಿಣಿಯರು, ಆರೋಗ್ಯ ಸಮಸ್ಯೆ ಇರೋರು ವಿಶೇಷ ಕಾಳಜಿಯನ್ನು ವಹಿಸಬೇಕು. ಮಧ್ಯಾಹ್ನ 12 ರಿಂದ 4 ಗಂಟೆಯ ಒಳಗೆ ಅನಗತ್ಯವಾಗಿ ಹೊರಬರೋದನ್ನು ತಪ್ಪಿಸಬೇಕು. ಹೆಚ್ಚು ನೀರು ಮತ್ತು ನೈಸರ್ಗಿಕ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ರೈತರು ಮತ್ತು ಶ್ರಮಿಕ ವರ್ಗದವರು ಅಥವಾ ಕೂಲಿ ಕಾರ್ಮಿಕರು ಬೆಳಗಿನ ಸಮಯದಲ್ಲಿ ಕೆಲಸ ಮುಗಿಸ್ಕೊಳ್ಳೋದು ಉತ್ತಮ ಅಂತ ಸಲಹೆಯನ್ನ ತಜ್ಞರು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿ ರಾಜ್ಯಕ್ಕೆ ಬಿಸಿಲ ಆಘಾತ ಕಟ್ಟಿಟ್ಟ ಬುತ್ತಿ. ಅಬ್ಬರದ ಮಳೆ ಮತ್ತು ನಡುಗಿಸುವ ಚಳಿಯ ನಂತರ ಈಗ ಕೆಂಡದಂತಹ ಬಿಸಿಲು ರಾಜ್ಯವನ್ನ ಸುಡಲು ಸಜ್ಜಾಗಿದೆ. ಎಂದಿನಿಂದಲೇ ಸೂರ್ಯನ ಅಟ್ಟಹಾಸ ಶುರುವಾಗಲಿದ್ದು ಸಾಮಾನ್ಯಕ್ಕಿಂತ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನ ಏರಿಕೆಯಾಗುವ ಮುನ್ಸೂಚನೆ ಆತಂಕಕಾರಿಯಾಗಿದೆ ಅಂತಾನೆ ಹೇಳಬಹುದು. ಇದು ಉತ್ತರ ಕರ್ನಾಟಕದ ಜನರಿಗಂತೂ ಈ ಬೇಸಿಗೆ ಅಗ್ನಿ ಪರೀಕ್ಷೆ ಆಗಲಿದೆ. ಜನರು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ನೀಡಿ ಎಚ್ಚರಿಕೆಯಿಂದ ಇರಬೇಕಾದ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ಮಾಹಿತಿಯನ್ನು ನಿಮ್ಮೆಲ್ಲ ಆತ್ಮೀಯರಿಗೆ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.